ಖಾಸಗಿ ಕಂಪನಿ ವಿಳಂಬಕ್ಕೆ ಸಚಿವ ಗರಂ. ರಸ್ತೆ ಸರಿಪಡಿಸದಿದ್ರೆ ಹಣ ಬಿಡುಗಡೆ ಬಂದ್. ಅರ್ಧಕ್ಕೆ ನಿಂತ ಕಾಮಗಾರಿಗಳಿಗೆ ಸಚಿವರ ಬ್ರೇಕ್. ಬಡಾವಣೆ ಪರಿಶೀಲನೆಗೆ ಅಧಿಕಾರಿಗಳ ನಿಯೋಗ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಹಾನಗರ ಪಾಲಿಕೆ ಹಾಗೂ ಬೂಡ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬೆಳಗಾವಿ, ಧಾರವಾಡ ಹಾಗೂ ಕಲಬುರಗಿಯಲ್ಲಿ ಎಲ್&ಟಿ ಕಂಪನಿಯ ಕಾಮಗಾರಿ ವಿಳಂಬ ಮತ್ತು ರಸ್ತೆಗಳನ್ನು ತೋಡಿ ಮರುಸ್ಥಾಪಿಸದೆ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವುದಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಾಮಗಾರಿ ಮುಗಿಸಿ ರಸ್ತೆ ಸರಿಪಡಿಸದಿದ್ದರೆ ಮುಂದಿನ ಹಣ ಬಿಡುಗಡೆ ತಡೆಯುವುದಲ್ಲದೆ ನಿಯಮ ಉಲ್ಲಂಘಿಸಿದರೆ ಹಣ ಕಡಿತಗೊಳಿಸಿ ಶಿಸ್ತು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಡಿಲೇ ಮಾಡ್ತಿದ್ದಾರೆ. ನಾವು ಎಕ್ಸ್ಟೆನ್ಷನ್ 2 ಸಲ ಕೊಟ್ಟಿದ್ದೀವಿ. ಎಲ್ಲ ಕಡೆ ಮುಗಿಸ್ತೀವಿ ಅಂತ ಹೇಳ್ತಾರೆ, ಮುಗಿಸ್ತಾ ಇಲ್ಲ. ಎಲ್&ಟಿ ಬಗ್ಗೆ ನಮ್ಮ ಸ್ಪೆಸಿಫಿಕೇಶನ್ ಒಂದು ಕಡೆಯಲ್ಲಿ ಮಾಡಿದ್ದಾರೆ ಅವ್ರು 2 ಸಲ. ನಾವು 2 ಸಲ ಅವ್ರ ಆಫೀಸ್ ಲಾಕ್ ಹಾಕಿದ್ದೀವಿ. ಈಗ ಜನ ಅವ್ರು ಕಟ್ಟಿ ಬೆಳೀತಾರೆ, ಆ ಪರ್ಸೆಂಟೇಜ್ ಅಲ್ಲಿ ರಿಜಿಸ್ಟ್ರೇಷನ್ ಒಂದು ಸರಿ ಆಗ್ತದೆ. 1 ವರ್ಷ ತನಕ ಹಂಗೆ ಕಟ್ಟಿದ್ದಾರೆ. ಈಗ ಮಾಧ್ಯಮದವ್ರಿಗೆ ಆ ಕ್ವೆಶನ್ ರೈಸ್ ಮಾಡೋದು. ಎಲ್ಲ ಕಡೆ ರಸ್ತೆ ಆಗಿತಾ ಇದ್ದಾರೆ, ಬಟ್ ಎಲ್ಲೂ ರಿಸ್ಟೋರ್ ಮಾಡ್ತಿಲ್ಲ. ಬಟ್ ನಾವು ಕಾಮಗಾರಿಗಳನ್ನು ಎಸ್ಟಿಮೇಟ್ ಮಾಡಿದಾಗಲೇ ರೆಸ್ಟೋರೇಷನ್ ಕೂಡ ಕೇಸ್ ಇರ್ತೀವಿ, ಆದರೂ ಕೂಡ ಅವ್ರು ರೆಸ್ಟೋರ್ ಮಾಡ್ತಿಲ್ಲ. ಸೊ ಅವ್ರನ್ನ ಕರೆದು ಸ್ಟ್ರಿಕ್ಟಾಗಿ ಹೇಳಬೇಕು. ಎಲ್ಲೆಲ್ಲಿ ಅವ್ರು ಅಗ್ದಿದ್ದಾರೆ, ಕೆಲಸ ಮುಗಿದಿದೆ, ಅಲ್ಲಿ ರಿಸ್ಟೋರ್ ಮಾಡಲೇಬೇಕು ಅಂತ ಹೇಳಿ. ರಿಸ್ಟೋರ್ ಮಾಡಲಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಹಣ ಬಿಡುಗಡೆ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀವು ಇದು ಮಾಡಿ ಅವ್ರು ಮಾಡಬೇಕು. ಗ್ರಾಮೀಣ ಭಾರತ ಅಭಿವೃದ್ಧಿ ಯೋಜನೆ ಕುರಿತು ಹಿಂದಿನ ಅವಧಿಯಲ್ಲಿ 90% ಪೂರ್ಣಗೊಂಡಿದ್ದ ಕಾಮಗಾರಿಗಳು ಅರ್ಧಕ್ಕೆ ನಿಂತು ಸಾರ್ವಜನಿಕರ ಹಣ ಪೋಲಾಗುತ್ತಿರುವ ಬಗ್ಗೆ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಸಚಿವರ ಗಮನ ಸೆಳೆದರು. ಇದಕ್ಕೆ ಸ್ಪಂದಿಸಿದ ಸಚಿವರು, ಕೇವಲ ಕಾಗದದಲ್ಲಿ ಮಾತ್ರ ಕೆಲಸ ಮುಗಿದಿದೆ ಎಂದು ತೋರಿಸಿದರೆ ಸಾಲದು, ಸ್ಥಳದಲ್ಲಿ ನೈಜವಾಗಿ ಕೆಲಸ ಪೂರ್ಣಗೊಳ್ಳಬೇಕು ಎಂದು ಸ್ಪಷ್ಟಪಡಿಸಿ ಅರ್ಧಕ್ಕೆ ನಿಂತ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಹೆಚ್ಚುವರಿ ಅನುದಾನದ ಪ್ರಸ್ತಾವನೆ ಸಲ್ಲಿಸಲು ಆದೇಶಿಸಿದರು. ಹಿಂದಿನ ಸರ್, ಹಿಂದೆ ಪ್ರಾಜೆಕ್ಟ್ ಅಪ್ರೂವ್ ಆಗಿ ಆ ಹೈಪವರ್ ಚೀಫ್ ಸೆಕ್ರೆಟರಿ ಕಮಿಟಿ ಹೆಲ್ತ್ ಸೆಕ್ರೆಟರಿನೂ ಅದ, ಅವ್ರದ್ದು ಎಲ್ಲರೂ ಸೈನ್ ಇದೆ. ನಮ್ಮ ಸರ್ಕಾರ ಇದ್ದಾಗ 3.5 ವರ್ಷದಿಂದ ಪೂರ್ಣ ಕೆಲಸ ಮುಗಿದು ಉದ್ಘಾಟನೆ ಅವರು ಬಂದಿತ್ತು. ಮುಂದೆ ನಿಮ್ಮ ಸರ್ಕಾರ ಬಂದ ನಂತರ ಸರ್ ಅದನ್ನು ಬಂದಿಲ್ಲ. ಅದರ ನಾವು ಹೋಗೋದಿಲ್ಲ. ಬೇಡ, ಯಾಕಂದ್ರೆ ನೀವು ಚಲೋ ಕೆಲಸ ಮಾಡಿದ್ರೆ ಯಾವ ಸರ್ಕಾರ ಬಂದ್ರು ಸರ್ ವರ್ಕ್ ಮಾತ್ರ ವರ್ಕ್ ಜನರಲ್ ವರ್ಕ್ ಅದನ್ನ ಬಂದ್ ಮಾಡಿ 1.5 ವರ್ಷ ಓಪನಿಂಗ್ ಆಗೋದು ಬಂದಾಗಿ ಈಗ ಅವ್ರು ಹೇಳ್ತಾ ಇಲ್ಲ ಈ ಪ್ರಾಜೆಕ್ಟ್ಗಳು 3 ನೀಟಾಗಿ ಕಾನೂನು ಎಷ್ಟಿದೆ ಆಗಿದ್ದಕ್ಕೆ ಎಷ್ಟು ಲಾಸ್ ಆಗಿದೆ. 3 ಕೋಟಿ ರೂಪಾಯಿ ನೀವು ಅಡಿಷನಲ್ ಮತ್ತೆ ಖರ್ಚು ಮಾಡೋದಕ್ಕೆ ಸರ್. 1.5 ವರ್ಷ ಮಾಡಿದ್ದೆಲ್ಲ ಸಿವಿಲ್ ಏವಿಯೇಷನ್ಗೆ ಹೇಳಿ ಸರ್ 90% ಕಂಪ್ಲೀಟ್ ಆಗಿತ್ತು. 1.5 ವರ್ಷ ಬಂದ ನಂತರ ಅದರದ್ದು ಎಲ್ಲ ಕಿತ್ಕೊಂಡು ಹೋದ್ರು, ಮತ್ತೆ 3 ಕೋಟಿ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತಾರೆ. ಯಾವ ಸರ್ಕಾರ ಅವ್ರು ಕಾಣಿಸೋದು? ಮತ್ತು ಗ್ರಾಮೀಣ ಭಾರತಕ್ಕೆ ನೀವು ಎಲ್ಲ ಕಂಪ್ಲೀಟ್ ಆಗಿ ಉದ್ಘಾಟನೆ ಇನ್ನೂ 2 ವರ್ಷಕ್ಕೆ ಕೊಡಲಿಲ್ಲ. ಅವಾಗ ನಿಮ್ಗೆ ಇನ್ನೂ 6 ಪ್ರಾಜೆಕ್ಟ್ ಒಳಗೆ ಕಂಪ್ಲೀಟ್ ಆಗಬೇಕು. ನೀವು ಯಾವ ಇನ್ಸ್ಪೆಕ್ಷನ್ ಕೊಡಲಿಲ್ಲ. ಅವು ಇನ್ನೂ 6 ಒಳಗಿನ ಕಂಪ್ಲೀಟ್ ಆಗಬೇಕು. ಜಾತ್ರೆ ಕಂಪ್ಲೀಟ್ ಆಗಿ ಪೇಪರ್ನಲ್ಲಿ ಮುಗಿದಿದೆ ಅಂತ ಹೇಳಿದ್ರೆ ಆಗಲ್ಲ. ಅಲ್ಲಿ ಆ್ಯಕ್ಚುಯಲ್ ಆಗಿ ಮುಗಿದಿರ್ಬೇಕು. ನೀವು ಮಧ್ಯದಲ್ಲಿ ಏನೋ ಗ್ಯಾಪ್ ಕೊಟ್ಟು ಯಾರೋ ಡ್ಯಾಮೇಜ್ ಮಾಡಿದ್ರು ಅದಕ್ಕೆ ಮುಗಿದಿಲ್ಲ ಅಂತಂತಂದ್ರೆ ಅದು ಸರಿಯಾದ ಕಾರಣ ಅಲ್ಲ. ನೀವು ಅಂಥದನ್ನು ಕೂಡ ರಿಪೋರ್ಟ್ ಮಾಡಬೇಕು. ಇವಾಗ ನೋಡಿ ಸರ್, ಯಾವುದಾದ್ರೂ ವಿಷಯದಲ್ಲಿ ವರ್ಕ್ ಆಗಿಲ್ಲ ಅಂತ ಹೇಳಿ ಅದನ್ನ ನೋಡ್ಕೊಂಡು ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಅದನ್ನು ವರದಿ ಕೊಡಿ. ಅದಕ್ಕೆ ಮತ್ತೆ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಬೇಕೋ ಅದಕ್ಕೆ ಇನ್ನೊಂದು ಕೂದಲು ಕೊಡಿ. ಯಾಕೆಂದರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಮತ್ತೆ ಕೊನೆಗೆ ಏನು ಕಂಪ್ಲೀಟ್ ಮಾಡಿದೆ ಅದನ್ನು ಹಂಗೆ ಬಿಡೋಕ್ಕಾಗೋದಿಲ್ಲ. ಇನ್ನು ರಾಮತೀರ್ಥನಗರ ಬೂಡ ಬಡಾವಣೆಯನ್ನು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸುವ ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಶಾಸಕ ಅಭಯ್ ಪಾಟೀಲ್ ಹಾಗೂ ಉಪಮಹಾಪೌರ ಹನುಮಂತ ಕೊಂಗಾಲಿ ಸಚಿವರ ಗಮನಕ್ಕೆ ತಂದರು. ಬಾಕಿ ಇರುವ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದಾಗ ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಸ್ಥಿತಿಗತಿ ಪರಿಶೀಲಿಸಿ ಮುಂದಿನ ಸಭೆಗೆ ವರದಿ ನೀಡುವಂತೆ ಸಚಿವರು ಸೂಚಿಸಿದರು. 100 ರೂಪಾಯಿ ಬಾಂಡ್ ಪೇಪರ್ ಆಧಾರಿತ ಲೇಔಟ್ಗಳಿಗೆ ಸರ್ಕಾರಿ ರಸ್ತೆ ಸಂಪರ್ಕವಿಲ್ಲದ ತಾಂತ್ರಿಕ ತೊಡಕಿನ ಕುರಿತು ಚರ್ಚಿಸಲಾಯಿತು. ಖಾಸಗಿ ಜಾಗದ ಮೂಲಕ ರಸ್ತೆ ಹಾದು ಹೋಗಿದ್ರೆ ಸರ್ಕಾರದಿಂದಲೇ ಜಮೀನು ಸ್ವಾಧೀನಪಡಿಸಿಕೊಂಡು ಸಾರ್ವಜನಿಕ ರಸ್ತೆ ಎಂದು ಘೋಷಿಸಿ ಪರಿಹಾರ ನೀಡುವ ಬಗ್ಗೆ ಚಿಂತಿಸಲಾಯಿತು.
ಸಭೆಯಲ್ಲಿ ಮಹಾಪೌರ ಪ್ರೀತಿ ಕಾಮ್ಕರ್, ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್, ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ ಹಾಗೂ ಬೂಡಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ ನ್ಯೂಸ್ ಬೆಳಗಾವಿ.